ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡ್ತಾರೆ. ಭಾಷಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ಮೋದಿ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ದೇಶವನ್ನು ಉದ್ದೇಶಿಸಿ ಈ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇದುವರೆಗೂ ಕೂಡ ಮಾತನಾಡಿಲ್ಲ. ಇದೇ ಮೊದಲ ಬಾರಿಗೆ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಪಾಕಿಸ್ತಾನಕ್ಕೆ ಕಠಿಣ ಎಚ್ಚರಿಕೆ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮೋದಿ ಮಾತಲ್ಲಿ ಏನೆಲ್ಲ ಇರುತ್ತೆ ಅದು ಸಹಜವಾಗಿ ಕುತೂಹಲ ಹುಟ್ಟಿಸಿದೆ. ಒಂದು ಕಡೆಗೆ ಆಪರೇಷನ್ ನಿಲ್ಲಿಸಿರೋದಕ್ಕೆ ಕೆಲವರಿಷ್ಟು ಪರ ವಿರೋಧ ಚರ್ಚೆಯನ್ನು ಮಾಡ್ತಿದ್ದಾರೆ. DGMOಗಳ ಸಭೆ ಕೂಡ ನಡೀತಾ ಇದೆ. ಇದರ ನಡುವೆ ಮೋದಿ ಇವತ್ತು ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಿದ್ದಾರೆ. ಈ ಒಂದು ಮಾತಿನಲ್ಲಿ ಮೋದಿ ಮಾತಲ್ಲಿ ಏನೆಲ್ಲ ಇರುತ್ತೆ, ಅಫ್ಕೋರ್ಸ್ ಪಾಕಿಸ್ತಾನದ ವಿಚಾರವಾಗಿ ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ. ಈಗಾಗಲೇ ನಮ್ಮ ಸೇನಾಪಡೆಗಳ ಬಗ್ಗೆ ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಭೆಗಳಲ್ಲಿ ಪ್ರಧಾನಿ ಮೋದಿ. ಈಗ ಇವತ್ತಿನ ಭಾಷಣದಲ್ಲಿ ಸೇನೆಯ ಪರಾಕ್ರಮದ ಬಗ್ಗೆ ಮಾತನಾಡುವಂಥ ನಿರೀಕ್ಷೆ ಇದೆ. ಇದರ ಜೊತೆಗೆ ಈಗಾಗಲೇ DGMOಗಳ ಸಭೆ ಸೇರಿದಂತೆ ಬೇರೆ ಬೇರೆ ಪ್ರಮುಖ ವಿಚಾರಗಳಲ್ಲಿ ಏನೇನಾಗಿದೆ, ಹಾಗೆಯೇ ಮುಂದಿನ ಏನಾದರೂ ಕಠಿಣ ನಿರ್ಧಾರವನ್ನು ಪಾಕಿಸ್ತಾನ ವಿರುದ್ಧ ಕೈಗೊಳ್ಳಬೇಕಾದಂಥ ಇನ್ನಷ್ಟು ಕ್ರಮಗಳನ್ನೇನಾದರೂ ಘೋಷಣೆ ಮಾಡ್ತಾರಾ ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲ ಇದೆ. ಇದರ ಜೊತೆಗೆ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಕೂಡ ಇವತ್ತು ಚರ್ಚೆ ಮಾಡಿದರು ಪ್ರಧಾನಿ ಮೋದಿ. CDS ಹಾಗೂ 3 ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ಮೀಟಿಂಗನ್ನು ಮಾಡಿದರು. ಇನ್ನು DGMOಗಳ ಸಭೆಗೂ ಮುನ್ನ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಸಭೆ ನಡೆಸಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಗಡಿಭಾಗದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಜೊತೆಗೆ ಭಾರತದ ವಿಚಾರಗಳು ಹೇಗಿರಬೇಕು, ಸಭೆಯಲ್ಲಿ ಯಾವ ವಿಷಯವನ್ನು ಮಂಡಿಸಬೇಕು, ಇದೆಲ್ಲವೂ ಕೂಡ ಸರ್ಕಾರದಿಂದ ಸಹಜವಾಗಿಯೇ ಸೇನೆಗೆ ರವಾನೆ ಆಗಿರುತ್ತೆ ಸಂದೇಶ. ಆ ಸಂದೇಶದಲ್ಲಿ ಏನೆಲ್ಲ ವಿಚಾರಗಳಿದೆ ನೋಡಬೇಕಾಗುತ್ತೆ. ಈ ಮೀಟಿಂಗ್ ಸೇರಿದಂತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರಾ ಮೋದಿ ನೋಡೋಣ. ಇದರ ಜೊತೆಗೆ DGMOಗಳ ಸಭೆ ಕೂಡ ನಡೀತಾ ಇದೆ. ಅದರ ವಿವರಗಳು ಕೂಡ ಬರ್ತಾ ಇದೆ. ಇವತ್ತು DGMOಗಳ ಸಭೆ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದ DGMOಗಳ ಸಭೆಯಲ್ಲಿ ಯಾವೆಲ್ಲ ವಿಚಾರ ಚರ್ಚೆ ಆಗ್ತಾ ಇದೆ ಅದರ ವಿವರಗಳು ಬರ್ತಾ ಇದೆ ನೋಡೋಣ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ವಿಚಾರವಾಗಿ ಈಗ DGMOಗಳು ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರ ಸಭೆ ಮಾತುಕತೆ ನಡೀತಾ ಇದೆ. ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತಗೊಳಿಸುವಂಥ ಸಂಬಂಧ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ನಡೀತಾ ಇದೆ ಸಭೆ. ಹಾಟ್ಲೈನ್ ಮೂಲಕ ಭಾರತ ಮತ್ತು ಪಾಕ್ DGMOಗಳ ಮಾತುಕತೆ, ವಿಡಿಯೋ ಕಾನ್ಫರೆನ್ಸ್ ಅಥವಾ ದೂರವಾಣಿ ಮೂಲಕ ಮಾತುಕತೆ ಮಾಡಿರ್ತಾರೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ವಿಚಾರವಾಗಿ ಮಾತುಕತೆ ನಡೆದಿರುತ್ತೆ. ಭಾರತ ಮತ್ತು ಪಾಕಿಸ್ತಾನದ DGMOಗಳ ಮತ್ತೆ ಪ್ರಮುಖವಾಗಿ ರಾಜೀವ್ ಗಾಯ್ ಭಾರತದ DGMO ಹಾಗೂ ಪಾಕಿಸ್ತಾನದ ಕಾಶಿಫ್ ಅಬ್ದುಲ್ಲಾ ಮಾತುಕತೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ DGMO ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್, ಅದೇ ರೀತಿ ಪಾಕಿಸ್ತಾನದ DGMO ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮಾತುಕತೆಯನ್ನು ಮಾಡ್ತಾರೆ. ಈ ಮಾತುಕತೆಯಲ್ಲಿ ಸೇನೆಯ ಮುಂದಿನ ನಿಲುವಿನ ಬಗ್ಗೆ ಚರ್ಚೆ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ತೀವ್ರವಾದಂಥ ಕದನವನ್ನು ಮಾಡ್ತಾ ಇದ್ವು. ಅದರಲ್ಲೂ ಪಾಕಿಸ್ತಾನದ ಕೋರಿಕೆಯ ಮೇರೆಗೆ ಮಾತುಕತೆಯನ್ನು ಭಾರತ ಮಾಡ್ತಿದೆ. ಹೀಗಾಗಿ ಭಾರತ ಸಹಜವಾಗಿ ಕೆಲವೊಂದಿಷ್ಟು ಕಂಡೀಷನನ್ನು ಈಗಾಗಲೇ ಹಾಕಿರುತ್ತೆ. ಯಾವ ಕಂಡೀಷನ್ಸ್ಗಳು ಓದಲ್ಲ ವಿವರ ಬರಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡೋಣ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹರೀಶ್ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗಾಗಲೇ ಸಹಜವಾಗಿ ಒಂದು ಕುತೂಹಲ ಇದೆ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅಂತ. ಒಂದು ಕಡೆಗೆ ಕದನ ವಿರಾಮವು ಮತ್ತು ಸಮರಕ್ಕೆ ಸಿದ್ಧತೆಯು ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಒಂದು ಮೋದಿ ಇವತ್ತು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಇನ್ನೊಂದು ಕಡೆಗೆ DGMO ಸಭೆಯಲ್ಲಿ ಮಾತುಕತೆ ನಡೀತಾ ಇದೆ. ಭಾರತದ ನಿಲುವೇನಾಗಿದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಮೋದಿ ಭಾಷಣದಲ್ಲಿ ಯಾವ ವಿಚಾರ ಅಥವಾ ಹೊಸ ನಿರ್ಧಾರ ಏನಾದರೂ ಪ್ರಕಟವಾಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಹೌದು ಪ್ರಮೋದ್, ಈಗ DGMOಗಳ ಮಾತುಕತೆ ನಡೀತಾ ಇದೆ. ಇದು ಬಹಳಷ್ಟು ಮುಖ್ಯ ಆಗುತ್ತೆ ಮಾತುಕತೆ. ಯಾಕಂತಂದ್ರೆ 10ನೇ ತಾರೀಕು 5 ಗಂಟೆಗೆ ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮ ಘೋಷಣೆಯನ್ನು ಮಾಡಲಾಗಿತ್ತು. ಭಾರತ ಹಾಗೂ ಪಾಕಿಸ್ತಾನ ದಾಳಿ ಪ್ರತಿದಾಳಿಗಳನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಪ್ಪಂದಕ್ಕೆ ಬಂದಿದ್ವು. ಆ ಒಪ್ಪಂದದ ಮಾತುಕತೆ ಇವತ್ತು ನಡೀತಾ ಇರುವಂತಹದ್ದು. ಈ ಮಾತುಕತೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿದೆ. ಬಹು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಉಗ್ರವಾದ ಹೆಚ್ಚುತ್ತಾ ಇರುವಂಥದ್ದು, ಉಗ್ರ ಸಂಘಟನೆಗಳಿಗೆ ಅಲ್ಲಿ ಪೋಷಣೆಯನ್ನು ನೀಡಲಾಗ್ತಿದೆ. ಈ ವಿಚಾರವನ್ನೇ ಇವತ್ತು ಭಾರತದ DGMO ಪಾಕಿಸ್ತಾನದ DGMO ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರನ್ನ ಮಾಡಿದಂತಹ ಸಂದರ್ಭದಲ್ಲಿ ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಭಾರತ ಒಂದು ಸ್ಟ್ರೈಕ್ ಅನ್ನ ಮಾಡಿತ್ತು. ಉಗ್ರ ನೆಲೆಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಿತ್ತು. ಆನಂತರ ಪಾಕಿಸ್ತಾನ ಇದು ನಮ್ಮ ನಾಗರಿಕರ ಮೇಲೆ ಆದಂತಹ ದಾಳಿ ಅನ್ನುವಂಥ ನಿಟ್ಟಿನಲ್ಲಿ ಸೈನ್ಯ ಭಾರತದ ಮೇಲೆ ದಾಳಿಯನ್ನ ಮಾಡಿತ್ತು. ಭಾರತ ಕೂಡ ಪ್ರತಿ ದಾಳಿಯನ್ನ ಮಾಡಿತ್ತು. ಬಹು ಮುಖ್ಯವಾಗಿ ಇವತ್ತಿನ ಮೀಟಿಂಗ್ ನಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರ್ತವೆ. ಮುಖ್ಯವಾಗಿ ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡಿತ್ತು. ಈ ದಾಳಿಯನ್ನ ಯಾಕೆ ಮಾಡಿದ್ರಿ ಅನ್ನುವಂತಹದನ್ನು ಕೂಡ ಇವತ್ತು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನದ DGMOಗೆ. ಮುಖ್ಯವಾಗಿ ಕದನ ವಿರಾಮ 5 ಗಂಟೆಗೆ ಘೋಷಣೆ ಆಗುತ್ತೆ. ನಂತರ 7 ರಿಂದ 8 ಗಂಟೆ 9 ಗಂಟೆ ತನಕನೂ ಕೂಡ ಪಾಕಿಸ್ತಾನ ದಾಳಿಯನ್ನ ಮಾಡುತ್ತೆ, ಕದನ ವಿರಾಮವನ್ನು ಉಲ್ಲಂಘಿಸುತ್ತೆ. ಇದನ್ನ ಯಾಕೆ ಮಾಡಿದ್ರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಬಹು ಮುಖ್ಯವಾಗಿ ಏನು ಭಾರತ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಭಾರತೀಯ ಸೇನೆ ಹೇಳ್ತಿದೆ. ಯಾರು
ಉಗ್ರ ಮುಖಂಡರುಗಳು ಸಾವನ್ನಪ್ಪಿದ್ದಾರೆ, ಉಗ್ರ ಸಂಘಟನೆಗಳ ಮುಖಂಡರು ಸಾವನ್ನಪ್ಪಿದ್ದಾರೆ. ಆ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳು ಭಾಗಿಯಾಗಿದ್ರು. ಇದು ಉಗ್ರ ಸಂಘಟನೆಗಳಿಗೂ ಹಾಗೂ ಪಾಕಿಸ್ತಾನ ಸೈನ್ಯಕ್ಕೂ ಸಂಬಂಧ ಇದೆ ಅನ್ನುವಂತಹದ್ದು ಗೊತ್ತಾಗ್ತದೆ. ಇದ್ರ ಬಗ್ಗೆನೂ ಕೂಡ ಭಾರತದ DGMO ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಸೇನೆ ಹಾಗೂ ಉಗ್ರ ಸಂಘಟನೆಗಳ ಜೊತೆ ಇರುವಂತಹ ಸಂಬಂಧದ ಬಗ್ಗೆ ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಬಹು ಮುಖ್ಯವಾಗಿ ಭಾರತದಲ್ಲಿ ಇದುವರೆಗೆ ಆಗಿರ್ತಕ್ಕಂತಹ ಭಯೋತ್ಪಾದನಕ ದಾಳಿಗಳೇನಿದಾವೆ ಇದರಲ್ಲಿ ಮಾಸ್ಟರ್ ಮೈಂಡ್ಗಳು ಇರ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್ ಸೇರಿದಂತೆ ಅನೇಕ ಸಂಘಟನೆಗಳು ಕೂಡ ಅನೇಕ ಸಂಘಟನೆಗಳ ನಾಯಕರುಗಳಲ್ಲಿದ್ದಾರೆ. ಅವರನ್ನು ಕೂಡ ಹಸ್ತಾಂತರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ನಡೆಯುತ್ತೆ. ಭಾರತ ಹಾಗೂ ಪಾಕಿಸ್ತಾನ. ಥ್ಯಾಂಕ್ ಯು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.